ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಈ ದಿನ ನಿಮ್ಮ VAO ಗ್ರಾಮ ಆಡಳಿತಾಧಿಕಾರಿ ಪೋಸ್ಟ್ ಕಾಲಾಗಿದೆ, ಭೂಮಾಪಕರ ನೇಮಕಾತಿ ಕಾಲಾಗಿದೆ, KREIS ಶಿಕ್ಷಕರ ಸಂಬಂಧಪಟ್ಟಂಗೆ ಕಾಲಾಗಿದೆ, ತದನಂತರ KSRP IRB ನೇಮಕಾತಿಯಾಗಿದೆ. ಅಂದರೆ ಪೊಲೀಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿದ್ದಾವೆ. ಅರ್ಥ ಆಯ್ತಲ್ಲ? ಯಾರ್ಯಾರಿಗೆ ಯಾವ್ಯಾವ ಜಾಬ್ಸಲ್ಲಿ ಇಂಟ್ರೆಸ್ಟ್ ಇದೆ ಅವ್ರು ಅಪ್ಲೈ ಮಾಡಿಕೊಡ್ರಿ. ಇದೆಲ್ಲ ಕಾಲಾಗಿರ್ತಕ್ಕಂಥದ್ದು KA ವೆಬ್ಸೈಟ್ಗೆ ಹೋದರೆ ಎಲ್ಲವೂ ಮಾಹಿತಿ ಲಭ್ಯ ಇದೆ, ಸಂಪೂರ್ಣ ಮಾಹಿತಿ ಲಭ್ಯ ಇದೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅಪ್ಲೈ ಮಾಡಿಕೊಡ್ರಿ. ಒಂದು ಅರ್ಥ ಆಯ್ತಲ್ಲ? ಇನ್ನು ನಿಮ್ಮ ಶಿಮೂಲ್ ಆ್ಯಂಡ್ ಬಳ್ಳಾರಿ ಯಾರ್ಯಾರು ಓದ್ತಾ ಇದ್ದೀರಾ ಅಚ್ಚುಕಟ್ಟಾಗಿ ಓದ್ಕೊಡ್ರಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ಶಿಮೂಲ್ ಆ್ಯಂಡ್ ಬಳ್ಳಾರಿದು ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಪ್ರಿಂಟೆಡ್ ನೋಟ್ಸ್ ರೆಡಿ ಇದೆ, ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ವಾಟ್ಸಪ್ ನಂಬರ್ ಇದು, ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಇದು ವಾಟ್ಸಪ್ ನಂಬರು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಪ್ಪ, ಇಲ್ಲಿ VAO ಅಪ್ಲಿಕೇಶನ್, VAO ಇದನ್ನ ಡೀಟೇಲ್ ಅಪ್ಲಿಕೇಶನ್ 4 ಆಗಿದ್ದಾವೆ. ಎಲ್ಲವನ್ನು ನೀವೇ ನೋಡು. 4 ಥರದ ಜಾಬ್ಸ್ ಕಾಲ್ ಆಗಿದ್ದಾವೆ, 4 ಟೈಪ್ ಜಾಬ್ಸ್ ಕಾಲ್ ಆಗಿದ್ದಾವೆ, 4 ಟೈಪ್. ಅರ್ಥ ಆಗ್ತಿದೆಯಲ್ಲ? ಅದರಲ್ಲಿ ಇದು VAOನು ಒಂದು ಟೈಪ್, ಗ್ರಾಮ ಆಡಳಿತಾಧಿಕಾರಿ ಕಾಲಾಗಿದೆ. ಇಲ್ಲಿ ನೀಟಾಗಿ ಚೆಕ್ ಮಾಡಿಕೊಡ್ರಿ, ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ, ಡಿಸ್ಟಿಕ್ ವೈಸ್ ಇದೆ ಇದು, ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ ನೋಡ್ಕೊಡ್ರಿ. ರೋಸ್ಟರ್ ಚೆಕ್ ಮಾಡಿಕೊಡ್ರಿ. ನಿಮ್ಮ ಜನರಲ್ ಮೆರಿಟಲ್ಲೂ ವೇಕೆನ್ಸಿ ಇರಬೇಕು, ಪ್ಲಸ್ ಕ್ಯಾಟಗರಿಲೂ ವೇಕೆನ್ಸಿ ಇತ್ತು ಅಂದರೆ ದಟ್ ಈಸ್ ಸೇಫ್ ಪ್ಲೇಸ್ ಅಂತ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರಿ. ಸೇಫ್ ಪ್ಲೇಸ್ ಕಂಡುಹಿಡಿತಕ್ಕಂಥ ವಿಧಾನ ಸಿಂಪಲ್. ಜನರಲ್ ಮೆರಿಟಲ್ಲೂ ವೇಕೆನ್ಸಿ ಇರಬೇಕು, ಕ್ಯಾಟಗರಿನಲ್ಲೂ ವೇಕೆನ್ಸಿ ಇರಬೇಕು. ಕ್ಯಾಟಗರಿ ಯಾವ ಕ್ಯಾಟಗರಿ ಸರ್ ಅದರಲ್ಲೂ ಒಂದು ವೇಕೆನ್ಸಿ, ಅಟ್ಲೀಸ್ಟ್ ಒಂದು ಈ ಥರ ಏನಲ್ಲಿ ಒಂದು ವೇಕೆನ್ಸಿ ಇದ್ದರೆ ಇರೋದ್ರಲ್ಲಿ ಸೇಫ್ ಆಗಿರ್ತೀರ. ಆ ಥರ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಅರ್ಥ ಆಯ್ತಲ್ಲ? PUC ತತ್ಸಮಾನ ಇರುತ್ತೆ ನಿಮ್ಮ VAOಗೆ. ನೋಡಿಕೊಂಡು ಇನ್ ಡೀಟೇಲ್ ಅಪ್ಲಿಕೇಶನ್ದು ಇದು ಏನು ಅಧಿಸೂಚನೆ KA ವೆಬ್ಸೈಟ್ನಲ್ಲಿ ಲಭ್ಯ ಇದೆ. ನೋಡ್ಕೊಳ್ಳಿ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಂಡು ಎಕ್ಸಾಮ್ ಬರ್ಕೊಳ್ರಿ. ಅರ್ಥ ಆಯ್ತಲ್ಲ? ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಭೂ ದಾಖಲೆಗಳು, ಇದು ಯಾವುದಿದು ಭೂಮಾಪಕರ ಕಾಲಾಗಿದೆ. ಇದು ಅಷ್ಟೇ. ಇಲ್ಲಿ ಎಲಿಜಿಬಿಲಿಟಿ ಇದೆ, ಚೆಕ್ ಮಾಡಿಕೊಡ್ರಿ. ಡೀಟೇಲ್ ನೋಟಿಫಿಕೇಶನು ನಿಮ್ಮ KA ವೆಬ್ಸೈಟಲ್ಲಿದೆ, ಚೆಕ್ ಮಾಡಿರಿ. ಯಾರಿಗೆಲ್ಲ ಅವಶ್ಯಕತೆ ಇದ್ದರೆ ಅಪ್ಲೈ ಮಾಡಿಕೊಡ್ರಿ. ನೆಕ್ಸ್ಟ್ ಇಲ್ಲೊಂದಿದೆ ನೋಡ್ರಿ, ಇಲ್ಲಿ KREIS ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘದಲ್ಲಿ ಕಾಲಾಗಿದ್ದಾವೆ. ಶಿಕ್ಷಕರ ಹುದ್ದೆಗಳು ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ಎಲಿಜಿಬಿಲಿಟಿ ಚೆಕ್ ಮಾಡಿಕೊಡ್ರಿ, ನಿಮ್ಗೆ ಯಾವ್ದು ಬೇಕಾದ ಹಾಕ್ಕೊಡ್ರಿ. ತದನಂತರ ಪೊಲೀಸ್ ಇಲಾಖೆಯಲ್ಲೂ ಆಗಿದೆ. ಇದಿಷ್ಟು ಕಾಲಾಗಿರ್ತಕ್ಕಂಥವು. ಯಾರ್ಯಾರಿಗೆ ಏನೇನು ಎಲಿಜಿಬಿಲಿಟಿ ಇದೆ ಅತ್ಯಂತ ಸೂಕ್ಷ್ಮವಾಗಿ 1 ಸತಿ ಗಮನಿಸಿ ಅಪ್ಲೈ ಮಾಡಿಕೊಡ್ರಿ. ಅರ್ಥ ಆಗ್ತಲ್ಲ? ಯಾವಕ್ಕೂ ಇಂಟರ್ವ್ಯೂ ಇರೋದಿಲ್ಲ. ನೆಕ್ಸ್ಟ್ ಕಾಲಾಗಿರ್ತಕ್ಕಂಥವು ಇಲ್ಲಿ ಬರ್ದೀನಿ ನೋಡ್ರಿ. ಇವಿಷ್ಟಕ್ಕೂ GS ಪೇಪರು ಸಿಮಿಲರ್ ಇರುತ್ತೆ. ಇದಿಷ್ಟಕ್ಕೂ ಏನಿರುತ್ತೆ, ಜನರಲ್ ಸ್ಟಡೀಸ್ ಪೇಪರು ಸಿಮಿಲರ್ ಇರುತ್ತೆ. GS ಸಿಲೆಬಸ್ ಸೇಮ್ ಇದೆ, ಜನರಲ್ ಸ್ಟಡೀಸ್ ಪೇಪರ್ ಸಿಮಿಲರ್ ಸಿಲೆಬಸ್ ಇದೆ, ಜನರಲ್ ಸ್ಟಡೀಸ್ ಪೇಪರ್ ಸಿಮಿಲರ್ ಸಿಲೆಬಸ್ ಇದೆ, ಜನರಲ್ ಸ್ಟಡೀಸ್ ಪೇಪರ್ ಸಿಮಿಲರ್ ಇದೆ. ಪೊಲೀಸ್ಗೆ, VAOಗೆ, ಭೂಮಾಪಕರಿಗೆ ಮತ್ತು KRISಗೆ ಸಿಮಿಲರ್ ಪೇಪರ್ ಬರುತ್ತೆ. ಸಿಮಿಲರ್ ಅಂದರೆ ಸಿಲೆಬಸ್ಸು ಸಿಮಿಲರ್ ಇದೆ. ಒಂದಕ್ಕೆ ಓದ್ಕೊಂಡ್ರೆ ಎಲ್ಲದಕ್ಕೂ ಆಗುತ್ತೆ ಅಂತಕ್ಕಂಥ ಮೀನಿಂಗು. ಅರ್ಥ ಆಯ್ತಲ್ಲ? ಒಂದಕ್ಕೆ GS ಓದ್ಕೊಂಡ್ರೆ ಎಲ್ಲ ಎಕ್ಸಾಮ್ಸ್ಗೂ GS ಇದೇ ಆಗುತ್ತೆ. ಇದೇ GS KPSC FDAಗೂ ಆಗುತ್ತೆ, KPSC SDAಗೂ ಆಗುತ್ತೆ. ಗ್ರೂಪ್ C ಯಾವುದಾದ್ರೂ ಕಾಲಾದ್ರೂ ಇದೇ GS ಆಗುತ್ತೆ. ಗ್ರೂಪ್ Cಗೂ GS ಪೇಪರ್ ಇದೇ ಇರುತ್ತೆ. ಅರ್ಥ ಆಯ್ತಲ್ಲ? ಕ್ಲಿಯರ್ ಆಯ್ತಲ್ಲ? ಇನ್ನು PSIಗೂ ಇದೇ ಆಗುತ್ತೆ. ಕಾಲಾದರೆ PSIಗೂ ಇದೇ ಆಗುತ್ತೆ. GS ಪೇಪರ್ ಒಂದು ಸತಿ ರೆಡಿ ಆದರೆ, ಒಂದು ಸಾರಿ ರೆಡಿ ಆದರೆ ದಟ್ ಈಸ್ ಸಫಿಷಿಯೆಂಟ್. ಎಲ್ಲ ಎಕ್ಸಾಮ್ಸ್ಗೂ GS ಪೇಪರ್ನ ಬರ್ಕೋಬೋದು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇದಿಷ್ಟಕ್ಕೂ ಒಂದೇ ಸಿಲೆಬಸ್ ಇದೆ. ಜನರಲ್ ಸ್ಟಡೀಸ್ ಪೇಪರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಪೇಪರ್ 2 ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಮಾತಾಡಿಲ್ಲ. ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ಇದು ಪೇಪರ್ 1 ಬಗ್ಗೆ ಮಾತಾಡಿದ್ದೀನಿ. ಪೇಪರ್ ಒನ್ ಕನ್ಫ್ಯೂಷನ್ ಬೇಡ. ಪೇಪರ್ 2 ಏನೇನಿದೆ ಅದನ್ನೆಲ್ಲ ನೀವೇ ಚೆಕ್ ಮಾಡ್ಕೋಬೇಕು. ಅರ್ಥ ಆಗುತ್ತಲ್ಲ? ಪೇಪರ್ 2 ಒಂದು ಸತಿ ಚೆಕ್ ಮಾಡಿರಿ, ನೀಟಾಗಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಚೆಕ್ ಮಾಡಿಕೊಡ್ರಿ. ಪೇಪರ್ 2 ಏನೇನಿದೆ ಅಂತ ಪ್ರತಿಯೊಂದಕ್ಕೂ ಚೆಕ್ ಮಾಡ್ಕೊಂಡು ಬನ್ನಿರಿ. ಒಳ್ಳೇದಾಗಲಿ. ಪೇಪರ್ 2 ನಿಮ್ಮ KRISಗಿದೆ ಅಂತ ಅನ್ಸುತ್ತೆ, ನೋಡ್ಕೊಳ್ಳಿ. ಒಂದು ಸತಿ ಚೆಕ್ ಮಾಡಿರಿ, ಎಲ್ಲೆಲ್ಲಿದ್ದಾವೆ ಏನೇನಿದ್ದಾವೆ ಅಂತ ಚೆಕ್ ಮಾಡ್ಕೊಳ್ರಿ. ಅರ್ಥ ಆಯ್ತಲ್ಲ? ಯಾವ್ಯಾವಕ್ಕೆ ಪೇಪರ್ 2 ಇದೆ, ಪೇಪರ್ 2 ಏನೇನಿದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ನಾನು ಪೇಪರ್ 1 ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು
ಪೇಪರ್ 1 ಬಗ್ಗೆ ಇಲ್ಲೂ ಒಂದ್ಸತಿ ಬರೆದು ತೋರಿಸ್ತಾ ಇದ್ದೀನಿ. ಪೇಪರ್ 1 ಅಂದರೆ ಜನರಲ್ ಸ್ಟಡೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಷ್ಟು ಎಕ್ಸಾಮ್ಸ್ದು ಜನರಲ್ ಸ್ಟಡೀಸ್ ಸಾಮಾನ್ಯ ಅಧ್ಯಯನದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಮಿಕ್ಕಿದ್ದನ್ನ ನೀವೇ ವೆಬ್ಸೈಟಲ್ಲಿ ಕೂಲಂಕಷವಾದಂಥ ಪರಿಶೀಲನೆ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಮಿಕ್ಕಿದ್ದನ್ನ ಕೂಲಂಕಷ ಪರಿಶೀಲನೆ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೇಕು. ಪೇಪರ್ 1 ಅನಾಲಿಸಿಸ್ ಮಾತ್ರ ಹೇಳ್ತಾ ಇದ್ದೀನಿ ಇವತ್ತು. ಓಕೆ, ನೆಕ್ಸ್ಟ್ ಏನಿದೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು GK ಇದೆ ಸಿಲೆಬಸ್ಸಲ್ಲಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಜಿಯೋಗ್ರಫಿ ಇದೆ, ಸೋಷಿಯಾಲಜಿ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಇಂಡಿಯನ್ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಇದೆ, ಕರ್ನಾಟಕ ಹಿಸ್ಟ್ರಿ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಇದೆ, ಕರ್ನಾಟಕದಲ್ಲಿ ಭೂ ಸುಧಾರಣೆಗಳ ಬಗ್ಗೆ ಇದೆ, ಕರ್ನಾಟಕ ಅರ್ಥವ್ಯವಸ್ಥೆ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಏನೇನು ಅಂತ ಇದೆ, ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಡೀಟೇಲ್ಸು, ಕರ್ನಾಟಕದಲ್ಲಿ ಪರಿಣಾಮಕಾರಿ ಆಡಳಿತ ಆಗಬೇಕು ಅಂದರೆ ವಿಜ್ಞಾನ ತಂತ್ರಜ್ಞಾನದ ಪಾತ್ರ ಏನೇನು ಹೆಂಗೆ ಅಂತ, ಈಗಿನ ಟೆಕ್ನಾಲಜಿ ಯಾವ ಥರ ಉಪಯೋಗಿಸ್ತಿದ್ದಾರೆ ಅದ್ರ ರಿಲೇಟೆಡ್ ಸ್ಕೀಮ್ಸ್ ನೋಡ್ಕೊಂಡು ಹೋದರೆ ಸಾಕಾಗುತ್ತೆ. ಇನ್ನು ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಚಾರ, ಏನಾದ್ರೂ ನಿಮ್ಮ ಯಾವುದು ಎನ್ವೈರನ್ಮೆಂಟಲ್ ಇಶ್ಯೂಸ್, ಎನ್ವೈರನ್ಮೆಂಟಲ್ಸ್ ಡ್ಯಾಮ್ ಕಟ್ಟಲಿಕ್ಕಾಗಲಿ ಇನ್ನೊಂದಾಗಲಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಸಂಬಂಧಪಟ್ಟಿದ್ದಾಗಲಿ ಏನೇ ಇದ್ರೂ ಇಲ್ಲಿ ಬರ್ತವೆ. ಯಾವುದೇ ಒಂದು ಇದ್ರೂ ಈ ರೀಜನಲ್ಲಿ ಬರ್ತವೆ. ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಅಂದರೆ ಕೆಲವೊಂದು ಸ್ಕೀಮ್ಸು, ಕೆಲವೊಂದು ಈಗ ಯಾವುದಾದ್ರು ಪೋರ್ಟಲ್ಗಳು ಓಪನ್ ಮಾಡಿದ್ರೆ ಹೊಸ ಪೋರ್ಟಲ್ಗಳು ಓಪನ್ ಮಾಡಿದ್ರೆ ಅದಿಲ್ಲಿ ಬರುತ್ತೆ. ಇನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳು ಕೇಳ್ಬೋದು ಇಂಪಾರ್ಟೆಂಟ್ ಇರ್ತಕ್ಕಂಥ ಆರ್ಟಿಕಲ್ಗಳು ಪ್ಲಸ್ ಕರೆಂಟ್ ಅಫೇರ್ಸ್ ಸ್ಕೀಮ್ಸ್ ಕೇಳೋ ಚಾನ್ಸಸ್ ಇದೆ. ಇನ್ನು ಭಾರತದ ಅರ್ಥವ್ಯವಸ್ಥೆ ಅಂದರೆ ಬಜೆಟ್ ನೋಡ್ಕೋಬೇಕು. ಬಜೆಟ್ ಕಂಪಲ್ಸರಿ ನೋಡಲೇಬೇಕು. ಬಜೆಟಲ್ಲಿ ಇರ್ತಕ್ಕಂಥ ಸ್ಕೀಮ್ಸು, ಆ ಬಜೆಟ್ದು ಎಷ್ಟು ಗಾತ್ರ ಇದೆ, ಕೊರತೆ ಬಜೆಟಾ ಏನು ಎತ್ತ ಕಂಪ್ಲೀಟ್ ಡೀಟೇಲ್ಸ್ ಬಜೆಟಲ್ಲಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು. ಇನ್ನು ಕರ್ನಾಟಕದಲ್ಲಿ ಭೂ ಸುಧಾರಣೆ ಯಾವಾಗ ಪ್ರಾರಂಭ ಆಯಿತು, ಯಾವ್ಯಾವ ರೀತಿ ಮಾಡಿದ್ರು, 1961 ಆ್ಯಕ್ಟ್ ಅದ್ರ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸು. ಇನ್ನು ಕರ್ನಾಟಕ ಹಿಸ್ಟ್ರಿನಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಗೊತ್ತಿರಬೇಕು ನಿಮಗೆ. ಕರ್ನಾಟಕ ಇತಿಹಾಸದಲ್ಲಿ ಹೊಯ್ಸಳಾಸ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಈ ರೀಜನಲ್ಲಿ ಸಾಂಸ್ಕೃತಿಕ ಅಂದರೆ ಹೊಯ್ಸಳಾಸು, ಆಮೇಲೆ ವಿಜಯನಗರ, ಆಮೇಲೆ ರಾಜ ಒಡೆಯರ್ಸ್ ಇವೆಲ್ಲ ಕಂಪಲ್ಸರಿ ಕ್ವಶನ್ ಕಂಪಲ್ಸರಿಯಾಗಿ ತೆಗೆದಿರ್ತಾರೆ. ಇನ್ನು ಇಂಡಿಯನ್ ಮತ್ತು ಕರ್ನಾಟಕ ಹಿಸ್ಟ್ರಿನಲ್ಲಿ ಕೆಲವೊಂದು ಕೋರ್ ಏರಿಯಾಸ್ ಇದ್ದಾವೆ, ಅದು ನೋಡ್ಕೊಂಡು ಹೋದರೆ ಸಾಕಾಗುತ್ತೆ. ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಪ್ಲಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು ಫುಲ್ ಡೀಟೇಲ್ ಗೊತ್ತಿರಬೇಕು. ಕರೆಂಟ್ ಅಫೇರ್ಸ್ ಬೇಸ್ಡ್ ಗೊತ್ತಿರಬೇಕು. ಸೋಷಿಯಾಲಜಿ ಅಷ್ಟೇ, ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಗೊತ್ತಿದ್ರೆ ಸಾಕಾಗುತ್ತೆ. ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಬೇಸ್ಡು, ಸೈನ್ಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡು. ಅರ್ಥ ಆಗುತ್ತಲ್ಲ? ಇದಿಷ್ಟೂ ಇದೇ ವಿಧಾನದಲ್ಲಿ ಓದಬೇಕು. ಯಾವ ವಿಧಾನ ಅಂತಲೂ ಹೇಳ್ತೀನಿ ನೋಡ್ರಿ. ಎಲ್ಲವನ್ನು ಫಸ್ಟ್ ಕರೆಂಟ್ ಅಫೇರ್ಸ್ ಓದ್ಕೊಂಡು ಪ್ಲಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಫಸ್ಟ್ ಓದ್ತೀರಾ. ಎಂಟೈರ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಓದ್ತೀರಾ. ಎಕ್ಸಾಮಿನೇಷನಿಂದ ಡೇಟ್ ಹಿಂದಕ್ಕೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಓದ್ತೀರಾ, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಓದ್ತೀರಾ. ಯಾವ್ದು ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಆಮೇಲೆ ನಿಮ್ಮ ಎಕಾನಮಿ, ಇದೆಲ್ಲವನ್ನು ಕರೆಂಟ್ ಅಫೇರ್ಸ್ ಬೇಸ್ಡ್ ಓದ್ತಾ ಬರ್ತೀರಾ. ಓದ್ತಾ ಬಂದರೆ ಈಸಿಲಿ ಸ್ಕೋರ್ ಆಗುತ್ತೆ. ಈಸಿಯಾಗಿ ಅಂದರೆ ಬಹಳ ಈಸಿಯಾಗಿ ಸ್ಕೋರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅಚ್ಚುಕಟ್ಟಾದಂಥ ಸ್ಕೋರು ಈಸಿಯಾಗಿ ಕಾಣುತ್ತೆ. ಇದ್ರ ಜೊತೆಯಲ್ಲಿ ಕೋರ್ ಏರಿಯಾಸ್ನ ಉಪಯೋಗಿಸ್ಕೊಳ್ರಿ. ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕಾನ್ಸ್ಟಿಟ್ಯೂಷನು, ಎಕಾನಮಿ ಇದೆಲ್ಲ ಸಬ್ಜೆಕ್ಟಲ್ಲೂ ಕೋರ್ ಏರಿಯಾಸ್ ಅಂತ ಬರ್ತವೆ. ಕೋರ್ ಏರಿಯಾಸ್ ಅಂದರೆ ಇಂಪಾರ್ಟೆಂಟ್ ಏರಿಯಾಸ್, ಮೋಸ್ಟ್ ರಿಪೀಟೆಡ್ ಅಂಡ್ ಇಂಪಾರ್ಟೆಂಟ್ ಏರಿಯಾಸ್ ಅಂತ ಹೇಳ್ತಾ ಇದ್ದೀನಿ. ಕ್ವಶನ್ಸ್ ಅಲ್ಲ, ದಿಸ್ ಇಸ್ ಏರಿಯಾಗಳು, ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾಸ್. ಅರ್ಥ ಆಯ್ತಲ್ಲ? ನಿಮ್ಮ ರಾಜ ಒಡೆಯರ್ಸ್ ಬರ್ತಾರಲ್ಲ, ರಾಜ ಒಡೆಯರ್ಸ್ ಸೀರೀಸಲ್ಲಿ ರಾಜ ಒಡೆಯರ್ಸು ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಓದಿದ್ರೆ ಒಂದು 2ರಿಂದ 3 ಕ್ವಶನ್ ಖಚಿತವಾಗಿ ಬಂದಿರುತ್ತೆ. ಕಮಿಷನರ್ಗಳ ಆಡಳಿತ ಅಂತ ಬರುತ್ತೆ ಗೊತ್ತಾ? 1831 80 ನಗರದಂಗೆ ಆಗುತ್ತಲ್ಲ, ಅದಾದ ನಂತರ ಕಮಿಷನರ್ ಆಡಳಿತ ಪ್ರಾರಂಭ ಆಗುತ್ತಲ್ಲ, ಅಲ್ಲಿಂದ ಕಮಿಷನರ್ ಆಡಳಿತ ಎಂಡಿ ಆಗೋವರೆಗೂ ಒಂದು ಕ್ವಶನ್ ಆಲ್ಮೋಸ್ಟ್ ತೆಗೆದಿರ್ತಾರೆ. ಕ್ರೈಸ್ತ ಮಿಷನರಿಗಳ ಮೇಲೆ ತೆಗೆದಿರ್ತಾರೆ. ದಿವಾನ್ಸ್ ಬರುತ್ತೆ ನೋಡ್ರಿ, ದಿವಾನ್ಸ್ ಎಕ್ಸಾಂಪಲ್ ಕೊಡ್ತಾರೆ. ದಿವಾನ್ಸ್ ಮೇಲೆ ಒಂದು ಕ್ವಶನ್ ತೆಗೆದಿರ್ತಾರೆ. ಇದರಲ್ಲಿ ಕೋರ್ ಏರಿಯಾಸ್. ಈ ಥರ ಕೋರ್ ಏರಿಯಾಸ್ನ ಹಿಸ್ಟ್ರಿಗೆ ಮಾಡ್ಕೋಬೇಕು. ಹಿಸ್ಟ್ರಿಗೆ ಎಷ್ಟಿದಾವೋ ಅಷ್ಟು ಮಾಡ್ಕೋಬೇಕು. ಜಿಯೋಗ್ರಫಿಗೆ ಎಷ್ಟು ಕೋರ್ ಏರಿಯಾಸ್, ಇಂಪಾರ್ಟೆಂಟ್ ಏರಿಯಾಸ್ ಇದ್ದಾವೆ ಎಂಟೈರ್ ಸಿಲೆಬಸ್ ಮಾಡ್ಕೋಬೇಕು. ಸೈನ್ಸಿಗೆ ಮಾಡ್ಕೋಬೇಕು, ಆಮೇಲೆ ಕಾನ್ಸ್ಟಿಟ್ಯೂಷನಲ್ಲಿ ಮಾಡ್ಕೋಬೇಕು, ಎಕಾನಮಿನಲ್ಲಿ ಮಾಡ್ಕೋಬೇಕು. ಎಲ್ಲ ಎಷ್ಟು ಸಬ್ಜೆಕ್ಟ್ ಇದ್ದಾವೆ ಅಷ್ಟು ಸಬ್ಜೆಕ್ಟಲ್ಲಿ ಕೋರ್ ಏರಿಯಾಸ್ ಅಂತ ಹೇಳ್ತೀವಿ. ಟೆಕ್ನಿಕಲ್ ವರ್ಡ್. ಕೋರ್ ಏರಿಯಾಸ್ನ ಮಾಡಿ ಯಾರು ಇಟ್ಕೋತೀರಾ ಅವ್ರದ್ದು 60ರಿಂದ 70 ಮಾರ್ಕ್ಸು ಈಸಿಯಾಗಿ ಬರುತ್ತೆ. ಎಷ್ಟು ಮಾರ್ಕ್ಸ್ಗೆ? GS ಇರೋದು 100 ಕ್ವಶನ್ಸ್ಗೆ 60ರಿಂದ 70 ಕ್ವಶನ್ಸ್ನ ಆರಾಮಾಗಿ ಅಟೆಂಡ್ ಮಾಡ್ಕೊಂಬರ್ಬೋದು ಈಸಿಯಾಗಿ. ಅರ್ಥ ಆಯ್ತಲ್ಲ? ನೆಗೆಟಿವ್ ತೆಗೆದು 60ರಿಂದ 70 ಕ್ವಶನ್ನ ಅಟೆಂಡ್ ಮಾಡ್ಕೊಂಬರ್ಬೋದು. ಇದೇ ಮೆಥಡಲ್ಲೇ ಓದಿ.
ನಾನು ಹೇಳ್ತಕ್ಕಂಥ ಮೆಥಡ್ ಅರ್ಥ ಆಗಿದೆ ಅನ್ಕೊಂತೀನಿ. ಇದೇ ಮೆಥಡಲ್ಲೇ ಓದಿ. ದಿಸ್ ಇಸ್ ಶಾರ್ಟ್ ಕಟ್ ಮೆಥಡ್. ನಾನು ಯಾವುದೇ ಕಾರಣಕ್ಕೂ ಲೆಂತಿ ಮೆಥಡ್ ಎಲ್ಲೂ ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಎಲ್ಲೂ ಸಜೆಸ್ಟ್ ಮಾಡಲ್ಲ. ನಾವು ಹೇಳೋದು ಶಾರ್ಟ್ ಕಟ್ ಮೆಥಡ್. ನಮ್ಮ ವತಿಯಿಂದ ಹೇಳ್ತಕ್ಕಂಥದ್ದು, ನಮ್ಮ ಚಾನಲ್ ವತಿಯಿಂದ ಶಾರ್ಟ್ ಕಟ್ ಮೆಥಡ್ಸೇ. ಹುಡುಗರು ಶೀಘ್ರದಲ್ಲೇ ಸೆಲೆಕ್ಷನ್ ಆಗಬೇಕು. ನಿಮ್ಮ ಕೋಆಪ್ರೇಟಿವ್ ಫಸ್ಟ್ ನೋಟ್ಸ್ ಪ್ರಿಪ್ರೇಷನ್ ಮಾಡ್ದೋ, ಕೋಆಪ್ರೇಟಿವ್ ಹೈಲಿ ಸಕ್ಸಸ್ ಇದೆ, ಹೈ ಲೆವೆಲ್ ಸಕ್ಸಸ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಎಲ್ಲವನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕಾಣುತ್ತೆ ಯಾವ ರೇಂಜ್ 200ಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸಲ್ಲೂ 150+ ಕ್ವಶನ್ಸ್ ರೀಚ್ ಆಗಿದೆ. ಎಲ್ಲ ಎಕ್ಸಾಮ್ಸಲ್ಲೂ ಆಲ್ಮೋಸ್ಟ್ ರೀಚ್ ಆಗಿದೆ. ಅರ್ಥ ಆಯ್ತಲ್ಲ, ಅಷ್ಟು ಹೈ ಲೆವೆಲ್ ಸಕ್ಸಸ್ ಆಗಿದೆ. ಈಗ ಪ್ರೆಸೆಂಟ್ಲಿ ನಿಮ್ಮ ಈ VAOಗೆ, ಭೂಮಾಪಕರಿಗೆ, KRESಗೆ ಪ್ಲಸ್ ಪೊಲೀಸ್ಗೆ ನೋಟ್ಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ನೋಟ್ಸ್ ಇನ್ನೇನು ಅನೌನ್ಸ್ ಮಾಡ್ತೀವಪ್ಪ, ಇನ್ನೇನು ವೆರಿ ಶಾರ್ಟ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ನಮ್ಮದು ನೋಟ್ಸ್ ಇರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಆ್ಯಂಡ್ ಕೋರ್ ಏರಿಯಾ ಬೇಸ್ಡ್ ಇರುತ್ತೆ. ಅರ್ಥ ಆಯ್ತಲ್ಲ. ನೋಟ್ಸು ರೆಗ್ಯುಲರ್ ಪ್ಯಾಟ್ರನಲ್ಲಿ ಇರೋದಿಲ್ಲ. ಕಂಟಿನ್ಯೂ ಮಾಡ್ತೀನಿ. ಸ್ಲೈಡ್ ಎಂಡ್ ಆಯಿತು, ಇನ್ನೊಂದು ಸ್ಲೈಡ್ ಹಾಕಿ ಕಂಟಿನ್ಯೂ ಮಾಡ್ತೀನಿ. 1 ನಿಮಿಷ ವೆಯ್ಟ್ ಮಾಡಿರಿ. ನಾವು ಕೊಡ್ತಕ್ಕಂಥ ನೋಟ್ಸು ರೆಗ್ಯುಲರ್ ಪ್ಯಾಟ್ರನಲ್ಲಿ ಇರೋದಿಲ್ಲ. ಇಟ್ಸ್ ನಾಟ್ ಎ ರೆಗ್ಯುಲರ್ ಪ್ಯಾಟ್ರನಲ್ಲಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ನಾವು ಕೊಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಏರಿಯಾಸ್ ಅದು ನೋಟ್ಸ್ ರೂಪದಲ್ಲಿ ಇರುತ್ತೆ. ಅರ್ಥ ಆಯ್ತಲ್ಲ. ಈಗ ಪಾಣಿಪತ್ ವಾರ್ ಅಂತ ಅಂದರೆ ಪಾಣಿಪತ್ ವಾರ್ದು ಕಂಪ್ಲೀಟ್ ಡೀಟೇಲ್ಸ್ ಹಾಕಿ ಇದೇ ಥರ ಕ್ವಶನ್ ಫ್ರೇಮ್ ಆಗುತ್ತೆ ಅಂತ ಕೊಟ್ಟಿರ್ತೀವಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಪಾಣಿಪತ್ ವಾರ್ ಅಂತ ಕೊಟ್ಟಿರ್ತೀವಿ. ಇಲ್ಲ ಕರ್ನಾಟಿಕ್ ವಾರೇ ತೆಗೆದುಕೊಳ್ರಿ. ಕರ್ನಾಟಿಕ್ ವಾರ್ ಅಂತ ತೆಗೆದುಕೊಂಡ್ರೆ 3 ಬರ್ತವೆ. 3 ಹಾಕ್ಬಿಟ್ಟು ಇದೇ ಥರ ಕ್ವಶನ್ಸ್ ಇದೇ ಥರ ಫ್ರೇಮ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಇರುತ್ತೆ, ಪ್ಲಸ್ ಕೆಳಗಡೆ ಇದೇ ಥರ ಕ್ವಶನ್ ಫ್ರೇಮ್ ಆಗುತ್ತೆ ಅಂತ ಹೇಳಿರ್ತೀವಿ. ಅರ್ಥ ಆಯ್ತಲ್ಲ. ಇದೇ ಥರ ಎಂಟೈರ್ ನೋಟ್ಸ್ ಹೋಗುತ್ತೆ. ಸೈನ್ಸು ಓದ್ತಕ್ಕಂಥ ವಿಧಾನ ಬೇರೆ ಇದೆ. ಸೈನ್ಸು ಅದರಲ್ಲಿ ಇರ್ತಕ್ಕಂಥ ನೋಟ್ಸಿನ ರೀತಿಯೇ ಬೇರೆ ಥರನೇ ಇರುತ್ತೆ. ನಿಮಗೆ ಎಕ್ಸಾಮಿನೇಷನಲ್ಲಿ ಕ್ರ್ಯಾಕ್ ಆಗಬೇಕು, ನಾವು ಕೊಟ್ಟಿರ್ತಕ್ಕಂಥದ್ದು ಎಕ್ಸಾಮಿನೇಷನಲ್ಲಿ ಬರಬೇಕಷ್ಟೇ. ಅರ್ಥ ಆಗುತ್ತಲ್ಲ. ಏನು ಪ್ಯಾಟರ್ನ್ ಕೊಟ್ಟಿರ್ತೀವಿ, ಏನು ನೋಟ್ಸ್ ಕೊಟ್ಟಿರ್ತೀವಿ, ಆ ನೋಟ್ಸಲ್ಲಿ ಕ್ವಶನ್ಸ್ ಬರಬೇಕು ಅಷ್ಟೇನೆ. ನಮ್ಮ ನೋಟ್ಸ್ ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಪ್ಯಾಟರ್ನಲ್ಲಿ ಬಿಗಿನಿಂಗ್ ಸಿಂಧೂ ಬಯಲು ನಾಗರಿಕತೆಯಿಂದ ಪ್ರಾರಂಭೋತ್ಸವ ಆಗಿ ಅಲ್ಲಿಂದ ಬಂದು 1947ವರೆಗೂ ಎಲ್ಲ ಚಾಪ್ಟರ್ ಮೇಲೂ ಬರೋದೆಲ್ಲ ಬರೆಸಿ ಆ ಪ್ಯಾಟ್ರನ್ನಲ್ಲಿ ಇರೋದಿಲ್ಲ. ಕ್ಲಿಯರಾಗಿ ಹೇಳ್ತೇನೆ, ಆ ಪ್ಯಾಟ್ರನ್ ನಾನು ಫಾಲೋ ಮಾಡೋದಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು 60ಇಂದ 70 ಕ್ವಶನ್ಸು ರೈಟ್ ಆಗಬೇಕಷ್ಟೆ. ಅರ್ಥ ಆಯ್ತಲ್ಲ. ನೆಗೆಟಿವ್ ಎಲ್ಲ ತೆಗೆದು 100 ಕ್ವಶನ್ಸ್ಗೆ GS ಮಾತಾಡ್ತಾ ಇದ್ದೀನಿ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಜನರಲ್ ಸ್ಟಡೀಸಲ್ಲಿ 100 ಕ್ವಶನ್ಸ್ ಇರ್ತವೆ. 100 ಕ್ವಶನ್ಸಲ್ಲಿ 60ರಿಂದ 70 ಕ್ವಶನ್ ಬಂದರೆ ಸೆಲೆಕ್ಷನ್ ಆಗ್ತೀರಾ. ಇಷ್ಟೇ ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು. 60ರಿಂದ 70 ಕ್ವಶನ್ ರೀಚ್ ಆಗಲಿಕ್ಕೆ ಏನು ನೋಟ್ಸ್ ಬೇಕು ಅದನ್ನು ಪ್ರೊವೈಡ್ ಮಾಡಿರ್ತೀವಿ. ಕೊಟ್ಟಿರ್ತಕ್ಕಂಥ ನೋಟ್ಸಲ್ಲಿ ಇರುತ್ತೆ, ಅದು ಎಷ್ಟಾನ ಇದ್ಕೊಂಡು ಹೋಗಲಿ, ಅದೆಷ್ಟು ಶೀಟಾರು ಇರಲಿ, ಏನಾರು ಇರಲಿ, ನಿಮ್ಗೆ ಆ ಕತೆ ಬೇಡ. ಅಚ್ಚುಕಟ್ಟಾಗಿ ಕೊಟ್ಟಿರೋದನ್ನ ಓದ್ಕೊಂಡು ಹೋದರೆ ಅಲ್ಲಿ ಕ್ವಶನ್ಸ್ ಕಾಣಿಸ್ತವೆ. ಅರ್ಥ ಆಯ್ತಲ್ಲ. ನಾವು ಪ್ರಿಪೇರ್ ಮಾಡ್ತಕ್ಕಂಥ ನೋಟ್ಸು ಕರೆಂಟ್ ಅಫೇರ್ಸ್ ಪ್ಲಸ್ ಕೋರ್ ಏರಿಯಾ ಬೇಸ್ಡ್ ಇದೇ ಬೇಸ್ಡಲ್ಲೇ ನಾನು ಪ್ರಿಪ್ರೇಷನ್ ಮಾಡೋದು. ಯಾವತ್ತೂ ಇದೇ ಬೇಸ್ಡಲ್ಲೇ ಮಾಡೋದು. ಇದು ಬಿಟ್ಟು ನಾವು ಇನ್ಯಾವುದೂ ಮಾಡಲ್ಲ. ದಿಸ್ ಇಸ್ ಎ ಹೈಲಿ ಪಾಪ್ಯುಲರ್ ಮೆಥಡ್, ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ಮೆಥಡ್. ಯಾರ್ಯಾರು ಸಕ್ಸಸ್ ಆಗಿದ್ರೆ ಎಲ್ಲವೂ ಇದೇ ಮೆಥಡೇ ಯೂಸ್ ಮಾಡ್ಕೊಳ್ಳೋದು. ಅರ್ಥ ಆಗುತ್ತಲ್ಲ. ಕ್ವಶನ್ಸು ಬರ್ತವೆ, ನೋಟ್ಸು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನೋಟ್ಸಿನ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಯಾಕೆ ಅಂದರೆ ಓದ್ತಕ್ಕಂಥ ರೀತಿ ಒಂದು 10ರಿಂದ 15-20 ಸತಿ ರಿವಿಷನ್ ಮಾಡಬೇಕು. ಅದನ್ನು ಚೆನ್ನಾಗಿ ಬಾಯಟ್ ಮಾಡಬೇಕು. ಕೆಲವೊಂದು ಕೋಡ್ಸ್ ಇರ್ತವೆ, ಕೋಡ್ಸ್ ಬಾಯಟ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲವೂ ಒಂದು ಪಾರ್ಟ್ 1 ನೋಟ್ಸ್ ಆ್ಯಂಡ್ ಪಾರ್ಟ್ 2 ನೋಟ್ಸ್ ಅಂತ ಹೇಳಿ 2 ಪಾರ್ಟಲ್ಲಿ ಕಳಿಸ್ಕೊಡ್ತೀವಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದ್ರಿ. ನಾನು ಹೇಳಿದ ಅರ್ಥ ಆಯ್ತಲ್ಲ. ಹಿಸ್ಟ್ರಿ ಎಂಟೈರ್ ಕೋರ್ ಏರಿಯಾಸ್ ಕಳಿಸ್ಕೊಡ್ತೀವಿ. ಕೋರ್ ಏರಿಯಾಸ್ ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಕೋರ್ ಏರಿಯಾಸ್ ಅಂದರೆ ಇಂಪಾರ್ಟೆಂಟ್ ಏರಿಯಾಸ್. ಈ ರೀಜನಲ್ಲಿ ಕ್ವಶನ್ ಬರುತ್ತೆ, ಈ ರೀಜನಲ್ಲಿ ಖಚಿತವಾಗಿ ಕ್ವಶನ್ ಬರುತ್ತೆ ಅಂತ ಹೇಳಿ ಕಳಿಸ್ಕೊಡ್ತೀವಿ. ಅರ್ಥ ಆಯ್ತಲ್ಲ. ಈಗ 1926ಅಲ್ಲಿ ಏನೋ ಒಂದು ಇವೆಂಟ್ ಆಗಿತ್ತು ಅಂದರೆ 100 ಇಯರ್ಸ್ ಆಗಿರುತ್ತೆ. ಇವಾಗ ಬಂದೇ ಬರುತ್ತೆ. ಈ ರೀಜನ್ನೇ ಎತ್ಕೋತೀವಿ. ಎಕ್ಸಾಂಪಲ್ ಕೊಡ್ತಾ ಇರೋದು ಈ ರೀಜನ್ ಎತ್ಕೋತೀವಿ. ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತಾ ಇರ್ತಕ್ಕಂಥದ್ದು ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ. ಅದರ ಕಂಪ್ಲೀಟ್ ನೋಟ್ಸ್ ನಿಮ್ಮ ಕೈಯಲ್ಲಿರುತ್ತೆ. ಪ್ಲಸ್ ಇದೇ ಥರ ಕ್ವಶನ್ ಬರುತ್ತೆ, ಕ್ವಶನ್ ಇದೇ ಥರ ಫ್ರೇಮ್ ಮಾಡಿರ್ತಾರೆ ಅಂತೇಳಿ ಬರೆದಿರ್ತೀವಿ. ಅರ್ಥ ಆಗುತ್ತಲ್ಲ. ಸೊ ಈ ಮೆಥಡ್ ಹೋದರೆ ದಿಸ್ ಇಸ್ ಶಾರ್ಟ್ ಕಟ್ ಮೆಥಡ್ ಅಂತೇಳಿ ಕರಿತೀವಿ. ಇದು ಶಾರ್ಟ್ ಕಟ್ ಮೆಥಡು. ಈಸಿಯಾಗಿ ಅತ್ಯಂತ ವೇಗವಾಗಿ ಸಕ್ಸೀಡ್ ಆಗ್ಬೋದು. ಸಕ್ಸೀಡ್ ಆಗಲಿಕ್ಕೆ ಇರ್ತಕ್ಕಂಥ ಏಕೈಕ ಮೆಥಡು. ಗ್ರಂಥಗಳ ಪಠನೆಯಿಂದ
ಟೈಮ್ ಕನ್ಸ್ಯೂಮ್ ಆಗುತ್ತೆ, ತುಂಬಾ ಟೈಮ್ ತಗೊಳುತ್ತೆ. ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಬೇಕು ಅಂದರೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ನಾವು ಮಾಡ್ತಕ್ಕಂಥ ಮೆಥಡ್ ಇದು. ಯಾವ ಬೇಸಿಸ್ ಮೇಲೆ ಮಾಡ್ತೀವಪ್ಪ ಅಂದರೆ 23 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಈ ಎಕ್ಸ್ಪೀರಿಯನ್ಸ್ ಬೇಸ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಈ ಕ್ವಶನ್ ಬರುತ್ತಾ ಅಥವಾ ಬರಲ್ವಾ ಅಂತ. ಕಣ್ಣು ಮುಚ್ಕೊಂಡು ಹಿಂಗೆ ನೋಡಿದ್ರೆ ಹೇಳ್ಬೋದು, ಇದು ಬರುತ್ತೆ, ಇದು ಇಂಪಾರ್ಟೆಂಟ್ ಇದೆ, ಈ ಪ್ಯಾಟ್ರನ್ ಅನಾಲಿಸಿಸ್ ಮಾಡಬೇಕು. ನೀವೇ ಮಾಡಕ್ಕೆ ಬಂದರೆ ಮಾಡ್ಕೊಳ್ರಿ. ಅದನ್ನು ಹೇಳ್ತಾ ಇದ್ದೀನಿ ನೋಡ್ರಿ. KEA ಎಲ್ಲ ಪೇಪರು ಇಟ್ಕೊಂಡು ಚೆಕ್ ಮಾಡ್ಕೊಳ್ರಿ. ಎಲ್ಲ ಪೇಪರ್ ಚೆಕ್ ಮಾಡಿಕೊಂಡು ಅನಲೈಸ್ ಮಾಡಿರಿ, ಪ್ಯಾಟ್ರನ್ ಅನಲೈಸ್ ಮಾಡಿರಿ. ಪ್ಯಾಟ್ರನ್ ಅನಲೈಸಲ್ಲಿ ಪ್ಯಾಟ್ರನ್ ಎಲ್ಲೋ ಒಂದು ಲೈನಲ್ಲಿ ಹೋಗ್ತಾ ಇರುತ್ತೆ, ಯಾವುದೋ ಒಂದು ಮೋಡಲ್ಲಿ ಹೋಗ್ತಾ ಇರುತ್ತೆ. ಆ ಮೋಡ್ನ ಯಾರು ಟ್ಯಾಕಲ್ ಮಾಡ್ತೀರಾ ಅವರು ಈಸಿಯಾಗಿ ಅಡ್ಜಸ್ಟ್ ಆಗ್ತೀರಾ. ಪ್ಯಾಟ್ರನ್ಗೆ ಯಾರು ಅಡ್ಜಸ್ಟ್ ಆಗ್ತೀರಾ 100% ಸಕ್ಸೀಡ್ ಆಗ್ತೀರಾ. ಇಷ್ಟೇ, ಇನ್ನೇನಿಲ್ಲ, ಸಿಂಪಲ್. ಯಾವುದೋ ಒಂದು ಮೋಡಲ್ ಹೋಗ್ತಾ ಇರುತ್ತೆ, ಕರೆಂಟ್ ಅಫೇರ್ಸ್ ಮೋಡಲು, ಕರೆಂಟ್ ಅಫೇರ್ಸ್ ಬೇಸ್ಡ್ ಮೋಡಲು ಇದೇ ಈ ಲೈನಲ್ಲಿ ಹೋಗ್ತಾ ಇರುತ್ತೆ. ಈ ಲೈನ್ಗೆ ನಾವು ಅಡ್ಜಸ್ಟ್ ಆಗಬೇಕು. ಈ ಲೈನ್ಗೆ ಎಕ್ಸಾಕ್ಟಾಗಿ ಯಾರು ಅಡ್ಜಸ್ಟ್ ಆಗ್ತೀರಾ, ಈಸಿಯಾಗಿ 60 to 70 ಕ್ವಶನ್ಸ್ ಈಸಿಯಾಗಿ ಟ್ಯಾಕಲ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ನಮ್ಮ ನೋಟ್ಸಲ್ಲಿ ಈ ಥರ ಇರುತ್ತೆ. ಕೋರ್ ಏರಿಯಾಸ್ ಎಲ್ಲ ಸಬ್ಜೆಕ್ಟು ಕೋರ್ ಏರಿಯಾಸ್ ಇರ್ತವೆ, ಪ್ಲಸ್ ಕರೆಂಟ್ ಅಫೇರ್ಸ್ ಇರುತ್ತೆ. ನಾವು ಕೊಟ್ಟಿರ್ತಕ್ಕಂಥ ನೋಟ್ಸನ್ನು ಓದಿದರೆ 60 ರಿಂದ 70 ಕ್ವಶನ್ಸು ಆರಾಮ್ಸೆ ಅಟೆಂಡ್ ಮಾಡ್ಬೋದು. ಇಷ್ಟೇ ಥೀಮ್ ಇಷ್ಟ ಅರ್ಥ ಮಾಡ್ಕೊಳ್ಳಿ. ಏನೋ ಒಂದು ಕೊಟ್ಟಿರ್ತೀವಿ, ಈಗ ನಿಮ್ಮ DCC ಬ್ಯಾಂಕ್ ಕೊಟ್ಟೋ ಹೇಳಿದ್ದೆ ನಾನು 150 ಕ್ವಶನ್ಸ್ ರೀಚ್ ಆಗುತ್ತೆ ಅಂತ. ಎಲ್ಲ ಎಕ್ಸಾಮ್ಸಲ್ಲೂ ರೀಚ್ ಆಗಿದೆ. ಅರ್ಥ ಆಯ್ತಲ್ಲ? ಅದೇ ಥರ ಹೇಳ್ತಾ ಇದ್ದೀನಿ, ನಿಮ್ಮ KEAಗೆ 100 ಕ್ವಶನ್ಸ್ ಇರ್ತವೆ, 100 ಕ್ವಶನ್ GS ಅಲ್ಲಿ ಇರ್ತವೆ. ಅದರಲ್ಲಿ ನಮ್ಮ ನೋಟ್ಸಿಂದ 60 ರಿಂದ 70 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 60 ರಿಂದ 70 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀಟಾಗಿ ಎನ್ರೋಲ್ ಮಾಡ್ಕೊಳ್ಳಿ. VAO ಆಗಿರ್ಬೋದು, PC ಆಗಿರ್ಬೋದು, PSI ಆಗಿರ್ಬೋದು, ನೆಕ್ಸ್ಟ್ ಬರ್ತಕ್ಕಂಥ FDA ಆಗಿರ್ಬೋದು, ಎಲ್ಲ ಇದೇ ಇರುತ್ತೆ. ಎಲ್ಲದಕ್ಕೂ ಇದೇನೇನೆ. FDA SDA ಆಗಿರ್ಬೋದು, ನಿಮ್ಮ KREIS ಇರ್ಬೋದು, ಭೂಮಾಪಕರು ಇರ್ಬೋದು, NEGS ಯಾವುದೇ GS ಸಬ್ಜೆಕ್ಟ್ ಇದ್ರೂ ಇದಾಗುತ್ತೆ. ಕೊಡ್ತಾ ಇರ್ತಕ್ಕಂಥ ನೋಟ್ಸು ಆಗುತ್ತೆ. ಅರ್ಥ ಆಯ್ತಲ್ಲ? ಪಾರ್ಟ್ 1 ಪಾರ್ಟ್ 2 ಅಂತ ಸ್ಪ್ಲಿಟ್ ಮಾಡಿ ಕಳಿಸ್ಕೊಡ್ತೀವಿ ಮನೆಗೆ. ಬೈ ಪೋಸ್ಟ್ ಸೆಂಡ್ ಆಗುತ್ತೆ. ನೋಟ್ಸು ಕನ್ನಡ ಮೀಡಿಯಮಲ್ಲಿ ಮಾತ್ರ ಇರುತ್ತೆ, ಇಂಗ್ಲೀಷ್ ಮೀಡಿಯಮಲ್ಲಿ ಲಭ್ಯ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಇರ್ತಕ್ಕಂಥದ್ದು ಕನ್ನಡ ಮೀಡಿಯಮಲ್ಲೇನೆ. ಅದಕ್ಕೋಸ್ಕರ ಅದ್ಭುತವಾದಂಥ ನೋಟ್ಸ್ ಅದ್ಭುತವಾಗಿರ್ತಕ್ಕಂಥ ನೋಟ್ಸ್ ರೆಡಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕಳಿಸ್ಕೊಡ್ತೀವಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದು ಕಡೆ ಗಮನ ಕೊಡ್ರಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ನನ್ನ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಮೆಸೇಜ್ ಮಾಡಿರಿ. ನಮಗೆ ನೋಟ್ಸ್ ಬೇಕು ಅಂತೇಳಿ ತಕ್ಷಣವೇ ಮೆಸೇಜ್ ಮಾಡಿ. ಯಾವ ಎಕ್ಸಾಮು ಅಂತ ಹಾಕಬೇಕು, ಇಂಥ ಎಕ್ಸಾಮ್ಗೆ ನಮಗೆ ನೋಟ್ಸ್ ಬೇಕು ಅಂತ ಹೇಳಿ, ಪ್ಲಸ್ ಒಂದು ಮೆಸೇಜ್ ಮಾಡಿ ಇಂಥ ನೋಟ್ಸ್ ಬೇಕು ಅಂತೇಳಿ, ಹೆಸರು ನಿಮ್ಮ ಯಾವುದು, ಇಂಥ ನೋಟ್ಸು, ಇಂಥ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀನಿ ನೋಟ್ಸು ಅಂತೇಳಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ ನೋಟ್ಸು, ತೆಗೆದುಕೊಂಡು ಓದ್ಕೊಡ್ರಿ. ಯಾರಿಗಾರು ಅವಶ್ಯಕತೆ ಇದ್ದರೆ ತಕ್ಷಣವೇ ಮೆಸೇಜ್ ಮಾಡಿ ಎನ್ರೋಲ್ ಮಾಡಿಕೊಡ್ರಿ. ಒಳ್ಳೇದಾಗಲಿ. ನಾನು ಹೇಳಿರ್ತಕ್ಕಂಥ ಮೆಥಡ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ನೋಟ್ಸ್ ಕೈ ಕೊಡ್ತೀವಿ, ಜೆರಾಕ್ಸ್ ಶೀಟ್ಸ್ ಇರ್ತವೆ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಬಾಯಟ್ ಮಾಡಿರಿ. ಅಷ್ಟೇ, ಅಚ್ಚುಕಟ್ಟಾಗಿ ಬಾಯಟ್ ಮಾಡ್ಕೊಂಡು ಹೋಗ್ರಿ. 60 to 70 ಕ್ವಶನ್ಸ್ ರೀಚ್ ಆಗ್ತವೆ. ಇನ್ನೇನು ಬೇಕಾಗಿದೆ, ಮುಗೀತಲ್ಲ. 60 to 70 ರೀಚ್ ಆದರೆ ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತೀರಾ. ಅರ್ಥ ಆಯ್ತಲ್ಲ? ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಾನು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.